ಪ್ರಕೃತಿ ತನ್ನ ರೌದ್ರ ನರ್ತನಕ್ಕೆ ವೇದಿಕೆ ಸಿದ್ಧಪಡಿಸ್ತಾ ಇದೆ. ನಾವು ಬರೀ ಭೂಮಿಯ ಮೇಲಿನ ಬಿಸಿಲ ಬೇಗೆಗೆ ಬೆಚ್ಚಿ ಬೀಳ್ತಾ ಇದ್ವಿ. ಆದರೆ ಈಗ ಇಡೀ ಮಹಾಸಾಗರವೇ ಬೆಂಕಿಯ ಕೆಂಡದಂತೆ ಕುದಿಯಲು ಶುರುವಾಗಿದೆ. ಜಗತ್ತಿನ ವಿನಾಶದ ಎಚ್ಚರಿಕೆಯ ರೂಪದ ಈ ಶಾಕಿಂಗ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕೊತ ಕೊತ ಕುದಿಯಲು ಆರಂಭಿಸಿದೆ ಸಾಗರ. ಪ್ರಳಯದ ಸುಳಿವು ನೀಡುತ್ತಿದೆಯಾ ಅಂತರಾಗ್ನಿ? ಹೌದು ವೀಕ್ಷಕರೇ, ಜಗತ್ತಿನ ಸಾಗರಾಳಗಳ ಉಷ್ಣಾಂಶ ಸಾರ್ವಕಾಲಿಕ ದಾಖಲೆ ನಿರ್ಮಿಸಿದೆ. ನೆಲದ ಮೇಲಿನ ಬಿಸಿಲು ಸಾಲದೆಂಬಂತೆ ಈಗ ಇಡೀ ಮಹಾಸಾಗರವೇ ಧಗಧಗನೆ ಉರಿಯಲು ಶುರುವಾಗಿದೆ. ನಾವು ಉಸಿರಾಡುವ ಗಾಳಿಯಲ್ಲಿ ಬಿಟ್ಟ ಮಾಲಿನ್ಯ ಮತ್ತು ಕಾರ್ಬನ್ ವಿಷ ಈಗ ಇಡೀ ಸಮುದ್ರದ ರಕ್ತವನ್ನೇ ಕುದಿಸ್ತಾ ಇದೆ. ವಿಜ್ಞಾನಿಗಳು ಬೆಚ್ಚಿ ಬೀಳಿಸುವಂತಹ ತಾಪಮಾನದ ಹೊಸ ದಾಖಲೆ ಆಗಸ್ಟ್ ತಿಂಗಳಲ್ಲಿ ಸೃಷ್ಟಿಯಾಗಿದ್ದು, ಸಾಗರಗಳ ಮೇಲ್ಮೈ ಸರಾಸರಿ ಉಷ್ಣಾಂಶ ಬರೋಬ್ಬರಿ 21.1 ಡಿಗ್ರಿ ಸೆಲ್ಸಿಯಸ್ಗೆ ಏರಿಕೆಯಾಗಿದೆ. ನಾವೆಲ್ಲರೂ ಕಾಲೋಚಿತವಾಗಿ ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ ಸಮುದ್ರದ ಕಾವು ಹೆಚ್ಚಾಗುವುದನ್ನು ನೋಡಿದ್ದೇವೆ. ಆದರೆ ಈ ಬಾರಿ ಸುಡುವ ಆಗಸ್ಟ್ನಲ್ಲೇ ಸಾಗರಗಳು ಕುದಿತಾ ಇರುವುದು ಜಾಗತಿಕ ವಿನಾಶದ ಪ್ರಥಮ ಮುನ್ಸೂಚನೆ ಎಂದು ವಾತಾವರಣ ತಜ್ಞರೇ ದಂಗಾಗಿದ್ದಾರೆ. ಈ ಮಹಾ ಜಲಪ್ರಳಯದ ಉರಿಯುವಿಕೆಗೆ ಇಂಧನವಾಗಿದ್ದು ಶತಮಾನದಲ್ಲಿ ಅತ್ಯಂತ ತೀವ್ರ ಸ್ವರೂಪದ ಎಲ್ ನಿನೋ ಎಫೆಕ್ಟ್. ಈ ರಾಕ್ಷಸ ಎಲ್ ನಿನೋ ಜಾಗತಿಕ ಹವಾಮಾನದ ಚಕ್ರವನ್ನೇ ಬುಡಮೇಲು ಮಾಡಿಬಿಟ್ಟಿದೆ. ಇದರ ಭೀಕರ ಪರಿಣಾಮದಿಂದಾಗಿಯೇ ಈ ಬಾರಿ ಭಾರತದಲ್ಲಿ ಮುಂಗಾರು ಮಳೆ ತೀವ್ರವಾಗಿ ಕುಸಿದು ರೈತರ ಕಣ್ಣಲ್ಲಿ ನೀರು ತರಿಸಿದ್ರೆ, ಅತ್ತ ಯುರೋಪ್, ಆಸ್ಟ್ರೇಲಿಯಾ ಮತ್ತು ಅಮೆರಿಕದ ವಿಶಾಲ ಕಾಡುಗಳಲ್ಲಿ ಭೀಕರ ಬೆಂಕಿ ಬಿದ್ದು ಲಕ್ಷಾಂತರ ಹೆಕ್ಟೇರ್ಗಟ್ಟಲೆ ಅರಣ್ಯ ಬೂದಿಯಾಗಿದೆ. ಕಳೆದ 3 ದಶಕಗಳಲ್ಲಿ ಸಾಗರದ ಹೀಟ್ ವೇವ್ 3 ಪಟ್ಟು ಹೆಚ್ಚಾಗಿದ್ದು ಜಲಚರಗಳ ಮಾರಣಹೋಮಕ್ಕೆ ದಾರಿ ಮಾಡಿಕೊಟ್ಟಿದೆ. ಮಾನವನ ಪ್ರಮಾದಗಳಿಂದಾಗಿ ಮಾಲಿನ್ಯ ಮತ್ತು ಎಲ್ ನಿನೋ ಪ್ರಭಾವದ ಈ ಅಂತರಾಗ್ನಿಗೆ ವಿಶ್ವದ ಮೂಲೆ ಮೂಲೆಯ ಜಲರಾಶಿಗಳು ಸಾಕ್ಷಿಯಾಗ್ತಿವೆ. ವಿಶೇಷವಾಗಿ ಭೂಮಧ್ಯ ರೇಖೆಯ ಸುತ್ತಮುತ್ತಲಿರುವಂತಹ ಪೆಸಿಫಿಕ್ ಮಹಾಸಾಗರ ದೈತ್ಯಕಾಯದಂತೆ ಕುದಿತಾ ಇದ್ರೆ, ಭಾರತಕ್ಕೆ ಮಳೆ ನೀಡಬೇಕಿದ್ದ ಹಿಂದೂ ಮಹಾಸಾಗರ ಹಾಗೂ ಕರಾವಳಿ ತೀರಗಳನ್ನು ಸುಡುತ್ತಿರುವ ಅಟ್ಲಾಂಟಿಕ್ ಮಹಾಸಾಗರ ಸಾರ್ವಕಾಲಿಕ ಗರಿಷ್ಠ ತಾಪಮಾನವನ್ನು ದಾಖಲಿಸಿವೆ. ಇಷ್ಟೇ ಅಲ್ಲದೆ ತೀವ್ರ ಸಾಮುದ್ರಿಕ ತಾಪಮಾನದ ಕಾವಿಗೆ ಸಿಲುಕಿ ಮೆಡಿಟೇರಿಯನ್ ಸಮುದ್ರ, ಅರೇಬಿಯನ್ ಸಮುದ್ರ ಮತ್ತು ಉತ್ತರ ಧ್ರುವದ ಹತ್ತಿರವಿರುವ ಆರ್ಕ್ಟಿಕ್ ಮಹಾಸಾಗರಗಳು ಸಹ ಹಿಂದೆಂದೂ ಕಾಣದಂತೆ ಬಿಸಿಯಾಗಿ ಜಾಗತಿಕ ಜಲಚರಗಳ ಮಾರಣಹೋಮಕ್ಕೆ ಹಾಗೂ ಪ್ರಳಯಾಂತಕ ಚಂಡಮಾರುತಗಳ ಸೃಷ್ಟಿಗೆ ವೇದಿಕೆಯಾಗಿವೆ. ನೆನಪಿಡಿ, ಸಾಗರಗಳ ತಾಪಮಾನ ಏರಿಕೆಯಾಗುವುದು ಅಂದರೆ ಅದು ಕೇವಲ ಸಮುದ್ರ ಜೀವಿಗಳ ಸಾವಲ್ಲ, ಭೂಮಿಯ ಮೇಲಿರುವ ಪ್ರತಿಯೊಬ್ಬ ಮಾನವನ ಸಾವಿನ ಮುನ್ಸೂಚನೆ. ಸಾಗರದ ನೀರು ಬಿಸಿಯಾದಷ್ಟು ಸಮುದ್ರದ ನೀರಿನ ಮಟ್ಟ ಜಿಗಿಯುತ್ತೆ, ತೀರ ಪ್ರದೇಶಗಳು ಮುಳುಗಡೆಯಾಗುತ್ತವೆ ಮತ್ತು ಎಂದೂ ಕಾಣದ ರಕ್ಕಸ ಚಂಡಮಾರುತಗಳು ಭೂಮಿಗೆ ಅಪ್ಪಳಿಸುತ್ತವೆ. ಪಳೆಯುಳಿಕೆ ಇಂಧನಗಳ ಬಳಕೆಯನ್ನು ತಕ್ಷಣವೇ ಕಡಿತಗೊಳಿಸಿ ಕಾಡುಗಳನ್ನು ಹಾಗೂ ಕರಾವಳಿಯ ಜೈವಿಕ ಪರಿಸರವನ್ನು ರಕ್ಷಿಸದೇ ಇದ್ರೆ ಮುಂಬರುವ ದಿನಗಳಲ್ಲಿ ಪ್ರಕೃತಿಯ ಈ ಜಲಾಗ್ನಿ ಪ್ರಳಯ ಇಡೀ ಮಾನವ ಕುಲವನ್ನೇ ಭೂಪಟದಿಂದ ಅಳಿಸಿ ಹಾಕುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಇಷ್ಟಾದರೂ ನಾವು ಎಚ್ಚೆತ್ತುಕೊಳ್ಳದಿದ್ರೆ ಪ್ರಕೃತಿಯ ಮುಂದಿನ ಪೆಟ್ಟು ನಮಗೆ ಚೇತರಿಸಿಕೊಳ್ಳಲು ಅವಕಾಶವನ್ನೇ ನೀಡುವುದಿಲ್ಲ.